ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗನ ಇದು ಸ್ಟಾರ್ಟ್ ಮಾಡೀನಿ ನೋಡ್ರಿ. ನಮ್ಮ ಓನ್ ಬಗ್ಗೆ ಒಂದು ಹೇಳ್ಬೇಕಾಗೈತ್ರಿ. ಏನಂದ್ರೆ ನೋಡ್ರಿ, ನಾವು ಊರ ಕಡೆದ ಜೋಳ ಹಿಟ್ಟು ತರಿಸ್ತೇವೆ ನೋಡ್ರಿ. ಜೋಳ ಹಿಟ್ಟು ಊರಾಗ ಬೀಸಿ ಕಳಿಸ್ತಾರೆ ರೀ, ಬಸ್ಸಿಗೆ ಇಟ್ಟು ಕಳಿಸ್ತಾರೆ. ನಾವು ಇಲ್ಲಿ ಬಂದು ತೊಗೊತೇವ್ರಿ. ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅದು ಇಷ್ಟು ದಿನ ನಮ್ಮ ಮನೆ ತೊಗೊಂಬರ್ತಿದ್ದಳ್ರಿ. ನಮ್ಮವ್ವ ಯಾಕೋ ಹಾಗಲ್ಲೆಲ್ಲ ಸುಮ್ಮನೆ ಬಸ್ನಾಗ ಹೈರಾಣಕ್ಕಿ ನೀನು, ನಮ್ಮ ತಮ್ಮನೂ ಹಗಲೆಲ್ಲ ಯಾರು ಬರ್ತಾರೋ ಸುಮ್ಮನೆ ಈ ಕಡೆ ಮನೆ ಕಡೆನೂ ಆಡೋದು ಮಾಡೇವೆ. ನಾವು ಹೋಗಾಕ ಬರಾಕ ಸುಮ್ಮನೆ ಹೈರಾಣೆ, ಬಸ್ಸಿಗೆ ಇಟ್ಟು ಅಂದ್ರೆ ನೀವು ಅಲ್ಲಿ ತೊಗೊಳಕತ್ತೀರಿ ಅಂತಂದಿದ್ರೆ ನಾವು ಯಾಕಲ್ದಕ್ಕ ಬಸ್ಸಿಗೆ ಇಟ್ಟು ಬಿಡ್ರಿ, ನಾವು ಇಲ್ಲಿ ತೊಗೊತೇವೆ ಅಂತ ಹೇಳಿದ್ದೇವೆ ರೀ. ಹೇಳೋಣ. ಹಾಗಾಗಿ ಒಂದು 2 ಸತಿ ಅಲ್ಲಿದ ತಂದು ಕೊಟ್ಟಾಳ್ರಿ ನಮ್ಮವ್ವನ. ಇಲ್ಲಿಗೆ ಬಂದು ಕೊಟ್ಟಾಳ. ಒಂದು ಸತ್ಯ ನೋಡ್ರಿ ಬಸ್ಸಿಗೆ ಇಟ್ಟಿದ್ರು, ನಾವು ಇಲ್ಲಿ ಹೋಗಿ ತೊಗೊಂಬಂದೇವ್ರಿ ಮೆಜೆಸ್ಟಿಕ್ಕಿಗೆ. ನಮ್ಮವ್ವ ಏನು ಮಾಡಿಬಿಟ್ಟಾಳ ಅಂದ್ರೆ ರೀ, ಮೊನ್ನೆ ಹಾಕ್ಯಾಡ್ರಿ ಬಸ್ ಮೆಜೆಸ್ಟಿಕ್ಕಿಗೆ. ಲಾಸ್ಟ್ ಸ್ಟಾಪಿಗೆ ತೊಗೊಂತಾರಂತ ಹೇಳಿ ಹಾಕಿ ಬಂದಾಳ್ರಿ. ಈ ಸತ್ಯನೂ ಏನು ಮಾಡ್ಯಾರ, ನಮ್ಮ ತಮ್ಮನೇ ಹೋಗ್ಬೇಕಂತಿದ್ದಾರೆ. ನಿನ್ನೆ ಅವನೇ ಹೋಗ್ಬೇಕಂತೇಳಿ ಮಾಡ್ಯಾನ, ಹೋಗ್ಕಿನ ತಯಾರಾಗಿದ್ದಾರೆ. ನಮ್ಮವ್ವ ನೀನೇ ಹೋಗ್ಕೆ ನೋಡವ ಅಂತನ. ನಮ್ಮವ್ವ ಏನು ಮಾಡ್ಯಾಳ, ಹಾಂ ಸರಿ ನಾನೇ ಹೋಗ್ಕಿನ ಬಿಡಪ್ಪ, ಮತ್ತೆ ಯಾಕೆ ನೀ ಹೋಗ್ಕಿ ಅಂತೇಳಿ ನಮ್ಮವ್ವ ಏನು ಮಾಡ್ಯಾಡ್ರಿ, ಯಾರಿಗಾರ ನಮ್ಮವ್ವಗೆ ಏನಂದಾರ ನಮ್ಮ ತಮ್ಮ, ಯಾರಿಗಾರ ಹುಡುಗರಿಗೆ ಜೋಡಿ ಮಾಡ್ಕೊಂಡು ಹೋಗವ ಅಂತ ಹೇಳ್ಯಾನ್ರಿ. ಸರಿ ಅಂತೇಳಿ ನಮ್ಮವ್ವ ಏನು ಮಾಡ್ಯಾಳ್ರಿ, ಗಂಡು ಹುಡುಗರನ್ನ ಕರ್ಕೊಂಡು ಹೋಗಿಲ್ರಿ. ನಮ್ಮ ಅಕ್ಕನ ಮಗನ ಕರ್ಕೊಂಡು ಹೋಗಿದ್ದಳ್ರಿ ಮನೆ ಸತೆ. ಈ ಸತಿ ಏನು ಮಾಡ್ಯಾಳ, ಮತ್ತೆಲ್ಲಿ ಆ ಹುಡುಗನ ಕರ್ಕೊಂಡು ಹೋಗ್ಲಿ, ಬಸ್ ಚಾರ್ಜ್ ಅದು ಸುಮ್ಮನೆ ಬಸ್ ಚಾರ್ಜ್ ಆಕೈತಿ ಅಂಥೇಳಿ ನಮ್ಮ ಅಕ್ಕನ ಮಗಳನ್ನೇ ಕರ್ಕೊಂಡು ಹೋಗ್ಯಾಡ್ರಿ. ಆ ಹುಡುಗಿನ ಗಂಡು ಹುಡುಗನ ಬಿಟ್ಟು ಹೆಣ್ಣು ಹುಡುಗಿ ಕರ್ಕೊಂಡು ಹೋಗ್ಯಾಡ್ರಿ, ಬಸ್ ಚಾರ್ಜ್ ಫ್ರೀ ಇರ್ತದೆ ಅಂತೇಳಿ. ಇಬ್ಬರು ಕೂಡ ಹೋಗ್ಯಾರ್ರಿ. ಇಬ್ಬರು ಕೂಡ ಹೋಗೋಣ. ಬಸ್ಸಿಗೆ 2 ಬಸ್ ಬರ್ತೈತೆ ರೀ ನಮ್ಮೂರಿಗೆ. ಆ ಬಸ್ಸಿಗೆ 2 ಬಸ್ಸಿಗೆ ಹೋಗ್ಯಾರ್ರಿ. 2 ಬಸ್ಸಿಗೆ ಹೋಗೋಣ. ಆ ಕಡೆಲಿಂದ ಬಾಯ್ಗಡಿಲಿಂದ ಈ ಕಡೆ ಬೆಂಗಳೂರಿಗೆ 5 ಗಂಟೆ 6 ಗಂಟೆಗೆ ಬರ್ತಿರ್ತಾರೆ. 6 ಗಂಟೆಗೆ ಬಿಡ್ತಾರೆ ರೀ ಬಸ್. ಇವ್ರು ಹೋಗೋದ್ರಾಗೆ ಏನು ಮಾಡ್ಯಾರ, ಇವ್ರು 2ಕ್ಕೆ ಹೋಗ್ಯಾರ. ಹೋಗಿಂತ್ರ ಒಂದು 4 ಗಂಟೆ ಅದು 3:30 ಮಂದಿ ಬೆಂಗ್ಳೂರಿಗೆ ಹೋಗೋರು ಬಂದು ಕೂತಿದ್ರತ್ರ. ಎಲ್ಲಿಗೆ ಹೋಗ್ಕಿರವ ನೀವು ಅಂತೇಳಿ ನಮ್ಮ ಅವ್ವ ಕೇಳ, ಬೆಂಗ್ಳೂರಿಗೆ ಹೋಗ್ತೇವೆ ಅಂತಾನ. ಬೆಂಗ್ಳೂರಿಗೆ ಹೋಗೋರು ಕೂತಿದ್ರತ್ರ ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ. ಅಲ್ಲೇ ಮಗ್ಲ ಈ ಗೋವಾದ ಬಸ್ಸಿಗೆ ಹೋಗಲ್ಲೇನ ಇರ್ಬೇಕ್ರಿ, ಅಲ್ಲಿ ಕೂತಾರೆ ಅವ್ರು. ನಮ್ಮವ್ವ ಏನು ಮಾಡ್ಯಾಳ, ಇವರು ಬೆಂಗ್ಳೂರಿಗೆ ಹೋಗ್ತಾರಲ್ಲ ಅಂತೇಳಿ ಹೇಳ್ತಾನ ಓಸು ಮಂದಿ ಬಸ್ ಬರ್ತೈತ್ರಿ. ಅದು ಗೋವಾದ ಬಸ್ ಬರ್ನ ನಮ್ಮವ್ವ ಹೊಸರು ಅವ್ರು ಕೂತಾರೆ. ಏನಾದ್ರೆ ಹಾಂ ಬಸ್ ಅಂದ್ರತ್ರಿ. ನಮ್ಮವ್ವ ಏನು ಮಾಡ್ಯಾರ್ರಿ, ಹಾಂ ಬಸ್ ಬತ್ ಅನ್ನಕತ್ತಾರ. ಇವರು ಬೆಂಗ್ಳೂರಿಗೆ ಹೋಗೋರದಾರಲ್ಲ ಅಂತೇಳಿ ಕಿಸ್ತಾರೆ. ನಮ್ಮವ್ವ ಏನು ಮಾಡ್ಯಾಳ, ಅವ್ರಿಗೆ ನಮ್ಮ ಅವ್ವಗೂ ಬೋರ್ಡ್ ಓದಕ್ಕೆ ಬರಲ್ಲ ರೀ, ನಮ್ಮ ಅಕ್ಕನ ಮಗಳಿಗೆ ಬರಲ್ಲ. ಅವು ಗಂಡು ಹುಡುಗರು ಓದ್ತಿದ್ದು ರೀ. ಅವು ಕಡೆಗೆ ಬಸ್ಸಾರ ನೋಡಿ ಏನಾರ ಅವನ್ನ ಬಸ್ಸಾರ ಇಲ್ಲ ಇದು ಹೋಗಂಗಿಲ್ಲ ಥರ ಹೇಳ್ತಿದ್ದಾರೆ. ಅವ್ರು ಏನೋ ಓದಕ್ಕೆ ಬರಲ್ಲ. ಬೆಂಗ್ಳೂರಿಗೆ ಹೋಗೋದು ಬಸ್ ಬತ್ತಾರ. ಇವ್ರು ಏನು ಮಾಡ್ಯಾರ, ಹಂಗೆ ಬಸ್ ಬರೋಣ ನಮ್ಗೆ ಜಲ್ದಿ ನಮ್ಮೂರಿಗೆ ವಾಪಸ್ ಬರೋಕೆ ಒಂದು 5ಕ್ಕೆ ಬಿಡ್ತಾರೆ. ಅಲ್ಲಿಂದ 5ಕ್ಕೆ ಬಿಟ್ರೆ 6ಕ್ಕೆ ಬರ್ತೈತೆ ರೀ ಅದು ಊರಿಗೆ ಬಸ್. ನಮ್ಮೂರು ಬಸ್ ನಿಂತಿತ್ತತ್ರಿ. ನಮ್ಮೂರು ಬಸ್ ನಿಂದ್ರದಾಗೆ ಈ ಬಸ್ ಬರ್ತತ್ರಿ. ಈ ಬಸ್ ಬರೋಣ, ಗೋವಾದ ಬಸ್ ಬಂದದಲ್ರಿ, ಬೆಂಗಳೂರು ಬಸ್ ಬರ್ತಾರ. ಬೆಂಗಳೂರು ಬಸ್ ಬರ್ತತ್ತೆ. ಬಡ ಹೋಗಿ ಅವ್ರಿಗೆ ಹಂಗೆ ಕೇಳೋಣೇ ಕೇಳ್ಕಿಸಂತ್ರ ಲಗೇಜ್ ಇಟ್ಟು ಲಗೇಜ್ ಎಷ್ಟು ಹಾಕಿದ್ರೆ ಅಂತ ಕೇಳೋಣ. ಅವ್ರು 300 ರೂಪಾಯಿ ಅಂದಾರೆ. 300 ರೂಪಾಯಿ ತೊಗೊಂಡಾರೆ. 300 ರೂಪಾಯಿ ತೊಗೊಂಡು ಕಿಸಂತ್ರಾಗ ಅವ್ರ ನಂಬರ, ಬಸ್ಸಿನ ನಂಬರ, ಫೋನ್ ನಂಬರ್ ತೊಗೊಂಡು ಕಿಸಿದ್ರೆ ನಮ್ಮ ಮತ್ತು ಬಡ ನಮ್ಮ ಊರಿಗೆ ಬಸ್ಸಿಗೆ ಬಂದು ಕೂತಾಳೆ. ಬಂದು ಕೂತಾಳ. ಬಂದು ಕುಂದ್ರಾಗ 6 ಬಸ್ಸಿಗೆ 6ಕ್ಕೆ ಬಂದಾರೆ ನಮ್ಮ ಊರಿಗೆ. ನಾನು ಸಂಜೆ ಮುಂದೆ ಒಂದು 6:30ಗೆ ನಮ್ಮ ತಮ್ಮ ಫೋನ್ ಹಚ್ಚಿದ್ದೆ ರೀ. ಇಟ್ಟರೆ ಏನಂತೇಳಿ ಫೋನ್ ಹಚ್ಚಿ ಕೇಳ್ಬೇಕಂದ್ರೆ ಅದ್ರಾಗ ನಮ್ಮ ತಮ್ಮ 6:30ಗೆ ಆಡು ಮೇಯ್ಸ್ಕೊಂಡು ಬಂದಾನ್ರಿ. ತಂಪತ್ನೆ ಮೇಯ್ತಾವ ಅಂಥೇಳಿ ಮೇಯ್ಸ್ಕೊಂಬಂದಾನ ನೋಡ್ರಿ. ಮೇಯ್ಸ್ಕೊಂಬಂದು ಕಿಸಿಂತ್ರ ಅದೇ ಆಡುಗಳು ಕಟ್ಟಾಕತ್ತಿದ್ದ. ಏನು ಮಾಡಕತ್ತಿರಪ್ಪ, ನಾನು ಆಡುಗಳು ಕಟ್ಟಾಕತ್ತೀನಿ ಅಕ್ಕ, ಈಗ ಬಂದಿನಕ್ಕಂದ. ಸರಿ ಆಮೇಲೆ ಫೋನ್ ಮಾಡ್ತೀನಿ ಅಂತೇಳಿ ಹಂಗೆ ಒಂದು ಮಾತು ಕೇಳ್ಬೇಕಂತೇಳಿ ನಮ್ಮವ್ವ ಬಂದಾಳ. ಏನು ಮಾಡ ಅಂತೇಳಿ ಅವ್ವ ಬಂದಾನಪ್ಪ ಅಂತಂದೆ. ಬಂದಾಳಕ್ಕ ಅಂತಂದು. ಬಂದಾನ ಎಷ್ಟು ಜಲ್ದಿ ಬಂದಾಳಪ್ಪ ನಾನು, ಹ್ಞೂ ಜಲ್ದಿನೇ ಬಂದಾಳಕ್ಕ. ಹಿಟ್ಟು ಹಿಡಿದ್ರಾಗೆ ಹಂಗೆ ಬಸ್ ಬಂದದತ್ತ. ಹಂಗೆ ಹುಡ್ಕೊತ ಬಂದು ಬಸ್ ಹತ್ತಾಳ. ನಾನು ಅವಂಗಾರ ಏನು ಗೊತ್ತರಿ, ಜಲ್ದಿನೇ ಬಂದದ ಬಿಡು, ಅದನ್ನು ಬೆಂಗ್ಳೂರು ಬಸ್ ಕರೆಕ್ಟ್ 5ಕ್ಕೆ ಬಂದದ, ಜಲ್ದಿನೇ ಬರೋಣ ಇಟ್ಟು ಬಂದಿರ್ತೇಳಿ. ಅವಂಗೂ ಹಂಗಾಗೈತೆ ರೀ. ನಮಗೂ ಹಂಗಾಗ್ಯದ. ಹೊಳ್ಳಿ ಆಮೇಲೆ ಹಚ್ತೀನಪ್ಪ ಅಂತ ಫೋನ್ ಇಟ್ಟು ಹೊಳ್ಳಿ ಹಚ್ಚಲಿಲ್ಲ ರೀ. ನಾನು ಮರ್ತುಬಿಟ್ಟೆ. ಮುಂಜಾನೆ ಒಮ್ಮೆ ನಶಕ್ನ 4 ಗಂಟೆಗೆ ನಮ್ಮ ಮನೆಯವ್ರಿಗೆ ಎಬ್ಸಿದೆ ರೀ. ಎಬ್ಸಿಗ ಬಸ್ ಬಂದಿರ್ತದೆ ಮಾಡ್ತದ ಅಂತೇಳಿ ಎಬ್ಸನ. ಅವ್ರು 4 ಗಂಟೆಗೆ ಹೋದ್ರಿ. ಇಲ್ಲಿಂದ 4 ಗಂಟೆಗೆ ಹೋಗೋದ್ರಾಗೆ ಅಲ್ಲಿಗೆ ಮೆಜೆಸ್ಟಿಕ್ಕಿಗೆ ಹೋದ್ರಾಗ 5 ಗಂಟೆ ಆಗೈತೆ ರೀ. ಹೋಗಿಂತ್ರ ಒಂದು ಸಾರಿ ಫೋನ್ ಹಚ್ಚಬೇಕು ಅವ್ರಿಗೆ, ಎಲ್ಲಿ ಅದಾರ ಏನಂತೆ ಕೇಳಬೇಕು, ಎಷ್ಟೊತ್ತಿಗೆ ಬರ್ತೈತೆ ರೀ ಇಲ್ಲಿ ಬಸ್ ಮೆಜೆಸ್ಟಿಕ್ಕಿಗೆ ಅಂತ ಕೇಳ್ಬೇಕಂತೇಳಿ ಫೋನ್ ಹಚ್ಚಾರ. ಫೋನ್ ಹಚ್ಚನ. ಅದೇ ಇನ್ನೂ ಎಲ್ಲಿದ್ದೀರಿ ಅಂತ ಇವ್ರು ಕೇಳ್ಯಾರ ನಮ್ಮ ಮನೆಯವ್ರು. ಅವ್ರು ಏನು ಮಾಡ್ಯಾರ, ನೀ ಎಲ್ಲಿದೆ ಅಂತ ಅವ್ರು ಕೇಳ್ಯಾರ.
ನಾ ಇಲ್ಲಿ ಲಾಸ್ಟ್ ಸ್ಟಾಪ್ ಇಲ್ಲಿ ಮೆಟ್ರೋ ಸ್ಟೇಷನ ಏನಂತ ಹೇಳ್ಯಾರ ಇವ್ರು ಒಟ್ಟು ರೈಲ್ವೆ ಸ್ಟೇಷನ್ ಏನೋ ಹೇಳ್ಯಾರ ಇವ್ರು ಹೇಳೋಣ. ಅವ್ರು ಏನು ಮಾಡ್ಯಾರ, ಎಲ್ಲಿ ರೈಲ್ವೆ ಎಲ್ಲಿ ಮೆಟ್ರೋ, ನಾವು ಇಲ್ಲೆಲ್ಲಿ ಗೋವಾದಾಗ ಎಲ್ಲಿ ಅದಾವತ್ತ ಬಸ್ ಸ್ಟ್ಯಾಂಡ್ ಮಗಲತ್ತ ಅವ್ರು ಕೇಳ್ಯಾರ. ಕೇಳೋಣ ಗೋವಾರ ನಾವು ಬೆಂಗ್ಳೂರ್ಲಿಂದ ಫೋನ್ ಮಾಡ್ಯಾವ್ರಿ ಬೆಂಗ್ಳೂರಿಗೆ ಬರೋ ಬಸ್ಸಿಗೆ ಅಂತೇಳಿ ಇವ್ರು ಅಂದಾರ. ಬೆಂಗ್ಳೂರಿಗೆ ಬರೋ ಬಸ್ ಅಲ್ಲ ಗೋವಾದ ಬಸ್ಸಿಗೆ, ಗೋವಾದ ಬಸ್ ಇದೆ ಅಂತ ಅವ್ರು ಹೇಳ್ಯಾರ. ನಮ್ಮ ಅತ್ತೆಯಾರು ಹಿಟ್ಟಿಟ್ಟಾರ್ರಿ ಬಾಯ್ಗಡಿಲಿಂದ ಬೆಂಗ್ಳೂರಿಗೆ ಬರೋ ಬಸ್ಸಿಗೆ. ನಾನು ನಿಮ್ಮ ಅತ್ತೆಯಾರ ಹಿಟ್ಟಿಟ್ಟಾರ ಸರಿ, ಇದು ಗೋವಾದ ಬಸ್ಸಿಗೆ ಇಟ್ಟಾರಂತ ಅವ್ರು ಹೇಳ್ಯಾರ. ಗೋವಾದ ಬಸ್ಸಿಗೆ ಇಟ್ಟಾರ. ನಮ್ಮ ಮನೆಯವ್ರು ಅದ ತಂಡ್ಯಾಗ ಎದ್ದು ಹೋಗಿದ್ರು. ನಡಿ ಅಂತ ಹೇಳ್ಕೇಶತ್ರ ಮತ್ತು ನಮ್ಮವ್ವಗೆ ಫೋನ್ ಮಾಡ್ಯಾನ್ರಿ. ನಮ್ಮವ್ವಗೆ ಫೋನ್ ಮಾಡೋಣ. ನಮ್ಮವ್ವ ಗೋವಾಕ್ಕೆ ಹೋಗ್ಯದಪ್ಪ, ಅದು ನನಗೇನು ಗೊತ್ತು, ನಾ ಏನು ಹೇಳಿದೆ ಲಾಸ್ಟ್ ಸ್ಟಾಪ್ ನಾನು ಲಾಸ್ಟ್ ಸ್ಟಾಪಿಗೆ ತೊಗೋತಾರ. ಅವ್ರಿಗಾರ ಏನು ಗೊತ್ತು, ನಮ್ಗೆ ಗೊತ್ತಿದ್ದ ಹಾಕ್ಯಾರ ಅಂತೇಳಿ ಲಾಸ್ಟ್ ಸ್ಟಾಪ್ ಅದಕ್ಕೆ ಅನ್ನಕತ್ತೇಳಿ ಅವರು ಲಗೇಜ್ ಇದು ಮಾಡ್ಕೊಂಡು ಕಿಸಿದ್ರೆ ರೊಕ್ಕ ತೊಗೊಂಡು ಫೋನ್ ನಂಬರ್ ಕೊಟ್ಟು ಹೋಗ್ಯಾರ ಅಂತೇಳಿ ನಮ್ಮ ಒಂದು ಹಂಗೆ ವಾಪಸ್ ಹಂಗೆ ಫೋನ್ ಮಾಡ್ಯಾರ. ಮತ್ತು ಹಿಟ್ಟು ಅಲ್ಲಿ ಎಲ್ಲಾರು ಇಳಿಸಿ ಬಂದಾರ ಅಂತೇಳಿ ಹಿಟ್ಟು ವಾಪಸ್ ತೊಗೊಂಬರ್ರಿ ನಾನು 300 ರೂಪಾಯಿ ಹಾಕ್ಬೇಕು ನೋಡ್ರಿ ಅಂದಾರ ಅವ್ರು. ತಿರ್ಗಾ ಇವ್ರು ಏನು ಮಾಡ್ಯಾರ, ಯಾಕೆ ಹೋಗಲಕತ್ತ ಮತ್ತು ತಿರ್ಗಾ ಅವ ಆಟೋತ್ನಾಗ 300 ರೂಪಾಯಿ ಹಾಕ್ಯಾರ ಹಿಟ್ಟು ತೊಗೊಂಬರ್ಲಿತ್ತೆ. ಮತ್ತು ಕಂಡಕ್ಟ್ ಹಿಟ್ಟು 25 ಸೊಲಿಗಿರಿ ಕೆ ಜಿ ಗಟ್ಟಲೆ, ಇಲ್ಲಿನ ಬೆಂಗಳೂರಾಗ ಕೆ ಜಿ ಗಟ್ಟಲೆ ಹಿಟ್ಟು ತೊಗೋತೇವ್ರಿ. 75 ರೂಪಾಯಿ ಕಿಲೋ ಹಿಟ್ಟು ಸಿಗ್ತದೆ ರೀ. 75 ರೂಪಾಯಿ ಎಲ್ಲಿ ಬಡಿದ ಅಂತ ಹೇಳಿ ಕಿಶಂತ್ರ ಸೊಲಿಗೆ ಗಟ್ಲೆನೋ ಅಲ್ಲ ಏನೋ ಅಲ್ರಿ, ಕಿಲೋ ಗಟ್ಲೆ ರೀ. ಕಿಲೋಕ್ಕೆ ಒಂದು ಹಿಟ್ಟು ಬಂದಿರ್ತದೆ ರೀ ಹಿಟ್ಟು. ಹಾಗಾಗಿ ನಾವು ಊರಂದ 20 ಸೊಲಿಗೆ 30 ಸೊಲಿಗೆ ಹಿಟ್ಟು ತರಿಸ್ಕೋತೀನಿ ರೀ. ಹಾಗಾಗಿ ಇವರು 25 ಸೊಲಿಗೆ ಹಿಟ್ಟು ಹತ್ತಿ ಹಾಕಿಸಿದ್ರೆ ಹಂಗೆ ಆಟೋತ್ನಾಗ 300 ರೂಪಾಯಿ ಫೋನ್ಪೇ ಮಾಡ್ಯಾರ. ಹೋದ್ರು ಹೋಗಾಗ 300, ಬರಾಗ 300, 600 ರೂಪಾಯಿ ಹಾಕಿಸಿದ್ರೆ ತಿರ್ಗಾ ನೋಡ್ರಿ ಆಯ್ತಾರ ದಿನ ಆ ಕಡೆ ಇಟ್ಟಾರ. ಸೋಮವಾರ ಮುಂಜಾನೆ ಆಯ್ತಾರ ಇಟ್ಟಾರ, ಸೋಮವಾರ ಮುಂಜಾನೆ ಇಲ್ಲಿಗೆ ಬರೋದು, ಇಲ್ಲಿ ಬೆಂಗ್ಳೂರಿಗೆ ಬರೋದು ಬಸ್ ಮಾಡಿ ಇಟ್ಟಾರ. ಅದು ಗೋವಾಕ್ಕೆ ಹೋಗ್ಯದ್ರಿ ಸೋಮವಾರ ದಿನ ಮುಂಜಾನೆ. ಇವು ತಿರ್ಗಾ ವಾಪಸ್ ಸೋಮವಾರ ಸಂಜೆಗೆ ಬಂದ್ರೆ ಇವತ್ತು ಮಂಗಳವಾರ ಮುಂಜಾನೆ ಬಾಯ್ಗಡಿ ಬರ್ತೈತಿ ಅದು ಬಸ್. ಇವರು ಆ ಬಸ್ಸಿನ ತೊಗೊಂಡು ತಿರ್ಗಾ ಇವತ್ತು ಸಂಜೆ ಕಟ್ಟಿದ್ರೆ ನಾಳೆ ಬುಧವಾರ ಬರ್ತೈತಿ ನೋಡ್ರಿ ಹಿಟ್ಟು. ಏನು ಮಾಡ್ತೀರಿ, ಹಿಂಗಾಗೈತೆ ರೀ. ಅದಕ್ಕೆ ಇವತ್ತು ನಶಕ್ನಾಗ ತಂದು ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಅದು ಬಸ್ಸಿಂದ ಇದು ಬರ್ಕೊಳ್ಳೋದು ಇರ್ತಾರಲ್ರಿ, ಅವ್ರು ಹೇಳ್ತಾರಲ್ಲ ಅಲ್ಲಿಟ್ಟು ಹೋಗ್ಯಾರ ಅವರು. ಅಲ್ಲಿ ಬಸ್ಸಿನಾಗ ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ರೂಮ್ನಾಗ ಇಟ್ಟು ಹೋಗ್ಯಾರತ್ರ. ಇಟ್ಟು ಹೋಗೋಣ ಇವ್ರು ಮತ್ತು ನಮ್ಮ ತಮ್ಮ ಇವತ್ತು ಹೋಗಿ ಹಾಕಿ ಬರ್ತಾನೆ ರೀ ಹಿಟ್ಟು. ಏನು ಮಾಡ್ತಾರೆ ಅದ್ರ ಮತ್ತು ಹೊಲ್ದಾಗ ಅವು ಇದು ರೀ ತಿಪ್ಪಿರಿಕಾಯಿ ರೀ. ಈ ಕಡೆ ತಿಪ್ಪಿರಿಕಾಯಿ ಅದು ಸಿಗಲ್ಲ ರೀ ನಮ್ಗೆ. ತಿಪ್ಪಿರಿಕಾಯಿ ಆಗಿದ್ದತ್ತು ಹೊಲ್ದಾಗ ಅಲ್ಲೇ ಟಾಕಿ ಮಗ್ಲ ಬೇಳೆ ಅದಕ್ಕಿಸ್ತಾರೆ ಎಂಥ ಚಂದ ಎಳಿ ತಿಪ್ಪಿರಿಕಾಯಿ ಆಗಿದ್ದತ್ತು ರೀ. ತಿಪ್ಪಿರಿಕಾಯಿ ಹರಿದು ಕಟ್ಟ್ಯಾಡ್ರಿ. ಮತ್ತು ಬೊಳ್ಳುಕಾಯಿ ಇದ್ದು ಹತ್ರಿ. ಬೊಳ್ಳುಕಾಯಿನ ಕಟ್ಟ್ಯಾಡ್ರಿ. ಒಂದು 10-12 ಬೊಳ್ಳುಕಾಯಿ ಇದ್ದು ಹತ್ರಿ. ಅವು ಒಂದು ಹಾಳ್ಯಾಗ ಪ್ಯಾಸ್ಲಿಕ್ ಹಾಳ್ಯಾಗ ಮತ್ತು ಒಂದು ತಿಪ್ಪಿರಿಕಾಯಿ ಒಂದು ಪ್ಯಾಸ್ಲಿಕ್ ಹಾಳ್ಯಾಗ ಕಟ್ಟಿ ಹಿಟ್ಟಿನಾಗ ಅದ್ರಾಗ ಒಂದು ಹಿಟ್ಟು ಕಿಸಿದ್ರೆ ಕಟ್ಕಿಸ್ರೆ ಕಳ್ಸ್ಯಾರ. ಕಳ್ಸಾನ ಆಗ ಹಿಂಗಾಗ್ಯಾನ ನೋಡ್ರಿ ಅದು. ನಾನು ಸಂಕ್ರಾಂತಿ ಹಬ್ಬ ಬಂದದ, ಸಂಕ್ರಾಂತಿಗೆ ಸಜ್ಜಿ ರೊಟ್ಟಿ ಮಾಡಿದ್ರೆ ಖಡಕ್ ರೊಟ್ಟಿ ಮಾಡಿ ಪ್ಯಾಕೆಟ್ ಮಾಡಿದ್ರೆ ಅಂಗಡಿ ಹಾಕಿ ತೊಗೊಂತಾರಪ್ಪ. ಜಾಸ್ತಿ ಹೊಕ್ಕವ ಜೋಳದ ರೊಟ್ಟಿನೇ ಹಾಕ್ತೀನಿ ರೀ ಖಡಕ್ ರೊಟ್ಟಿ. ಈಗ ಅದಕ್ಕೆ ಹಾಗಾಗಿ ಬೇಸ್ ಆಯ್ತು ಬಿಡು, ಇದ್ರ ಜೋಡಿ ಹೆಂಗೂ ತೋರಿಸಿರತ್ತ. ನಾ ಹಂಗೆ ಇದು ಮಾಡೀನಿ ರೀ. ಇದು ನಮ್ಮವ್ವ ಇದ್ರೆ ಹಿಂಗೆ ಮಾಡ್ಯಾರ. ನಮ್ಮವ್ವ ಅಂದ್ರೆ ಗೊತ್ತಿರ್ತದೆ ರೀ, ನೀವು ನೋಡಿರ್ತೀರಿ ನಮ್ಮವ್ವ ಯಾರಂತೇಳಿ. ಅದೇ ರೀ ಮುನೇಶ್ ದಳವಾಯಿ ಜೋಡಿ ವಿಡಿಯೋ ಮಾಡ್ತಾರೆ ನೋಡ್ರಿ, ಯೂಟ್ಯೂಬ್ ಚಾನಲ ಕಾಮಿಡಿ ಅದು ಮಾಡ್ತಿರ್ತಾರೆ ರೀ. ಈಗ ಅವರೇ ನೋಡ್ರಿ ನಮ್ಮವ್ವರು. ನಮ್ಮ ವಿಡಿಯೋದಾಗೂ ನೋಡಿರ್ತೀರಿ ನೀವು ನಮ್ಮವ್ವನ. ವಿಡಿಯೋದಾಗಂತೂ ಕಡಾಶ್ ಮಾತಾಡ್ತಿರ್ತಾರೆ ನೋಡ್ರಿ ಅವರು. ಈಗ ಹಿಂಗೆ ಮಾಡ್ಯಾರ ನೋಡ್ರಿ, ಏನು ಮಾಡ್ತಿದ್ದೆ. ಹಾಗಾಗಿ ಇವತ್ತು ಇಟ್ಟರಂದ್ರೆ ಮತ್ತು ನಾಳೆ ನಶಕ್ನ್ಯಾಗ ನಾವು ಇಲ್ಲಿ 4 ಗಂಟೆಗೆ ಎದ್ದು ಹೋಗ್ಬೇಕ್ರಿ ನಮ್ಮ ಮನೆಯವರು. ತಂಡ್ಯಾಗ ಅದೊಂದು ಇನ್ನೇನು ಮಾಡೋದ್ರಿ. ನಾವು ನಮ್ಮವ್ವನೂ ಬಸ್ಸಿಂದ ಹುಡುಗರಿಗೆ ಬಸ್ ಚಾರ್ಜ್ ಕೊಡೋದು ಕಲ್ತೆ ಗಂಡು ಹುಡುಗನ ಬಿಟ್ಟು ಹೆಣ್ಣು ಹುಡುಗಿ ಕರ್ಕೊಂಡು ಹೇಳ. ಹೆಣ್ಣು ಹುಡುಗಿಗೂ ಓದಾಕೆ ಬರ್ದಲ್ರಿ. ಗಂಡು ಹುಡುಗರು ಆದ್ರೆ ಇನ್ನೂ ಬಸ್ಸರ ಏನಾರ ಒಂದಿಟ್ಟು ಓದ್ತಿದ್ರೆ ಏನು ಮಾಡ್ತಾರ, ಅಲ್ಲ ಇದು ಗೋವಾದ ಬಸ್ಸಾರ ಅಂತಿದ್ರಿ ಅವರು. ನಡಿ ಬಡ ಲಾಸ್ಟ್ ಸ್ಟಾಪಿಗೆ ಬರ್ತಾರೆ ನೋಡ್ರಿ. ನಾನು ಅವ್ರಿಗೆ ಗೊತ್ತಿರಬೇಕು, ಅದಕ್ಕೆ ಹಾಕ್ಯಾರತ್ತ ಅವ್ರ ಇದು ಮಾಡ್ಯಾರ ಬಸ್ನವ್ರಿಗಾರ ಏನು ಗೊತ್ತು. ನಮ್ಮ ಲಾಸ್ಟ್ ಸ್ಟಾಪ್ ಮೆಜೆಸ್ಟಿಕ್ಕಿಗೆ ತೊಗೊಂತಾರ ಅಂತಂದ್ರೆ ಅವರು ಎಲ್ಲಿ ಮೆಜೆಸ್ಟಿಕ್ ರೀ ಇದು ಎಲ್ಲಿಗೆ ಹೋಗೋದತ್ ಮಾಡಿರತ್ತ ಅವ್ರು ಹಿಂಗೆ ಏನಾರ ಕೇಳ್ತಿದ್ದರು ರೀ. ಹಿಂಗೆ ಆತ ನೋಡ್ರಿ, ಏನೋ ಗೊತ್ತಿಲ್ಲಾರ್ದ ಹಿಂಗೆ ಹೇಳಿದ್ರೆ ಹಿಂಗೆ ಆಗ್ಬಿಡ್ತಾವೆ ನೋಡ್ರಿ. ಎಷ್ಟು ಹೈರಾಣ ರೀ. ಈಗ ಏನು ಮಾಡ್ತೀರಿ, 2 ದಿನ ಹತ್ರ ಬಸ್ನ್ಯಾಗ ಓಡಾಡಿದ್ರಿ ಹಿಟ್ಟ ಅದೇನು ತಿಪ್ಪಿರಿಕಾಯಿ ಬೊಳ್ಳುಕಾಯಿ ಬಸ್ನ್ಯಾಗ ಓಡಾಡ್ಯಾವ್ರಿ 2 ದಿನ. ಈಗ ಏನು ಮಾಡ್ತೀರಿ, 2 ರಾತ್ರಿ. ಹ್ಞೂ ರೀ, ಮೊನ್ನೆ ಒಂದಿನ ಆ ಕಡೆ ಹೋಗ್ಯದ, ಮೊನ್ನೆ ಒಂದಿನ ಈ ಕಡೆ ಬಂದದ. ಇವತ್ತು ಇಟ್ಟರದ್ರೆ ಇವತ್ತೊಂದು ರಾತ್ರಿ ಈ ಕಡೆ. ಏನು ಮಾಡ್ತೀರಿ,
3 ಹಗಲಿ 3 ಮೊನ್ನೆ ಆಯ್ತಾರ ದಿನ ಅರ್ಧ ಅರ್ಧ ದಿನ ರೀ ಬಸ್ನ್ಯಾಗ 2 ಗಂಟೆಲಿಂದ ಬಸ್ನ್ಯಾಗ ಇದ್ದಿದ್ದು. ನಾಳೆ ನಾಳೆ ಬುಧವಾರ ನಮ್ಮ ಮನೆಗೆ ಬಂದು 7 ಗಂಟೆಗೆ ಮುಡ್ತೈತೆ ರೀ ಹಿಟ್ಟು. ಏನು ಮಾಡ್ತೀರಿ ನಮ್ಮ ಇನ್ನೊಂದು ಸ್ವಲ್ಪ ಇನ್ನೂ ಜೋಳದ ಹಿಟ್ಟು ಐತ್ರಿ, ಬೇಯಿಸ್ರಿ. ಇಲ್ಲಾಂದ್ರೆ ಇಲ್ಲೇ ಕೊಂಡ್ಕೊತಿದ್ದೀನಿ ಬಿಡ್ರಿ. ಮತ್ತು ರೊಟ್ಟಿ ಆರ್ಡ್ರ್ ಬಂದೇ ಬರ್ತಾವ, ಇನ್ನು ಏನು ಮಾಡೋಕ್ಕಾಗಲ್ಲ. ಹಂಗತ್ತೇಳಿ ಸ್ವಲ್ಪ ಹಿಟ್ಟಿರಕಲ್ಲೇ ಹೇಳಿರ್ತೀನಿ ರೀ ಅವ್ರಿಗೆ. ಹಿಟ್ಟಿನ ಒಂದು 5 ಸಲಿಗೆ ಹಿಟ್ಟಿರಾಕಲ್ಲೇ ಇತ್ತಂದ್ರೆ ನಾ 2 ಸಲಿಗೆ ಅದಕ್ಕೆ ಹೇಳ್ತೀನಿ ರೀ. ಅವರು ಸ್ವಲ್ಪ ಅದು ಇದು ಕೆಲಸ ಇರ್ತಾವೆ. ಅವ್ರು ನಮ್ಮ ತಮ್ಮನ ಹೆಂಡ್ರು ಈಗ ಉಳ್ಳಾಗಡ್ಡಿ ಅದು ಹಚ್ಚಕ್ಕೆ ಹೋಗ್ತಾರೆ, ಅವ್ರಿಗೆ ಕೆಲಸ ಇರ್ತಾವೆ. ಮತ್ತು ಬೇಯಿಸಿ ಹಸನ್ ಮಾಡಿ ಕಟ್ಟಬೇಕಲ್ಲ ರೀ. ಹಾಗಾಗಿ ಇನ್ನೂ ಹಿಟ್ಟು ಐತಂದ್ರೆ ಅವ್ರು ಸ್ವಲ್ಪ ಮತ್ತು ಅದು ಇದು ಮಾಡ್ಕೊಂಡು ಕೆಲ್ಸಕ್ಕೆ ಅದು ಹೋಗಿರ್ತಾರಲ್ರಿ. ಇದು ಮಾಡಲತ್ತೆ ಒಂದೊಂದಿನ ಮಧ್ಯಾಹ್ನ ಮೇಲೆ ಅದು ಕೆಲಸ ಆಯ್ತಾ ಇದು ಬೀಸ್ ಕಳಿಸ್ತಾರೆ ಅಂತೇಳಿ ನಾ ಏನೋ ಹಿಟ್ಟಿರಾಕಲ್ಲಿ ಹೇಳ್ತೀನಿ ರೀ. ಬೇಸಿಗೆ ಐತ್ರಿ, ಏನು ಮಾಡ್ತೀರಿ. ಹಿಂಗೆ ಆತಾವ ನೋಡ್ರಿ. ಇಂಥವೆಲ್ಲ ಏನೋ ಇಂಥವೆಲ್ಲ ಭಾಳ ಅಕ್ಕವ್ರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಎಲ್ಲ ಗೊತ್ತಿಲ್ಲಾರ್ದವ್ರು ಶಾಲೆ ಕಲ್ತಾರಾದ್ರೆ ಏನೇನೋ ಬಸ್ಸಿಂದು ಬೋರ್ಡರ ನೋಡಿ ಓದ್ತಾರೆ. ನಮಗೂ ಓದಕ್ಕೆ ಬರಲ್ಲ ರೀ. ಈ ಯಾರು ಫೋನ್ ಬಂದ್ರೆ ನಮ್ಗೆ ಗೊತ್ತಾಗಲ್ಲ ರೀ. ಅವ್ರ ನಂಬರ್ ಒಂದು ಜರ ಫೋನ್ ಇತ್ತು ಅಂದ್ರೆ ಫೋನ್ ಎತ್ತೇವ್ರಿ, ಇಲ್ಲ ಹೆಸ್ರು ಸೆಟ್ ಮಾಡಿದ್ರಂದ್ರೆ ಇದನ್ನೇ ಮಾಡಕ್ಕೆ ಬರಲ್ಲ ನೋಡ್ರಿ. ಏನು ಮಾಡ್ತಾರೆ, ಹೆಸ್ರು ಸೆಟ್ ಮಾಡಿದ್ರಂತೂ ಎತ್ತು ಮತ್ತು ಸುಮ್ಮ ಹಂಗೆ ಎತ್ತು ಬಿಡ್ತೇವ್ರಿ ಫೋನ್. ಏನು ಮಾಡ್ತಾರೆ, ಹಿಂಗೆ ಅಕ್ಕವ್ರು ಏನೋ ಓದಕ್ಕೆ ಬರೋದ ಎಲ್ರು ಓದಕ್ಕೆ ಬರ್ಲಾರ್ದವ್ರದ್ದು ಹಿಂಗೆ ಆಗ್ತದೆ ನೋಡ್ರಿ ಕತೆ. ಏನು ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನಮ್ಮ ಒಂದು ಕತೆ ಇತ್ತು ನೋಡ್ರಿ ಇಂಥದ್ದು.